ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾವಿಗೆ ಬೆಂಬಲ ಘೋಷಣೆ ಹಿನ್ನೆಲೆ ಮಂದಹಾಸದಲ್ಲಿ ರೈತರು ಮಾವು ಮಾರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ 18 ರೈತ ಪರ ಕಾಳಜಿಗೆ ಧನ್ಯವಾದ ತಿಳಿಸಿದ್ದಾರೆ. ಬೆಂಬಲ ಬೆಲೆಗೆ ಬೀದಿಗಿಳಿದು ಪ್ರೊಟೆಸ್ಟ್, ರಸ್ತೆಗೆ ಮಾವು ಸುರಿದು ಆಕ್ರೋಶ. ಅಕಾಲಿಕ ಮಳೆ, ಆಲಿಕಲ್ಲು ಮಳೆ, ಅಪಾರ ಬಿಸಿಲು, ನಿರೀಕ್ಷಿಸಿದ ಇಳುವರಿ ಈ ವರ್ಷ ಬಂದಿಲ್ಲ. ಬೆಲೆಯೂ ಕೂಡ ಇಲ್ಲ. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹ ಕೇಳಿ ಬರುತ್ತದೆ. ನ್ಯೂಸ್ 18 ರೈತ ಪರ ವರದಿ, ಬೆಳೆಗಾರರ ಹೋರಾಟಕ್ಕೆ ಜಯ. ನ್ಯೂಸ್ 18 ಕನ್ನಡದವರು ತುಂಬಾ ಶ್ರಮವಹಿಸಿ ನಮ್ಮ ನಿರಂತರವಾಗಿ ಮಾವು ಬೆಳೆಗಾರರ ಜೊತೆ ಇದ್ದು ಬೆಂಬಲ ಬೆಲೆ ಬರೋದರಲ್ಲಿ ಅವ್ರದ್ದು ಕೂಡ ಒಂದು ಹೆಜ್ಜೆ ಇದೆ ಅನ್ನೋದಕ್ಕೆ ಸಂತಸ ವ್ಯಕ್ತಪಡಿಸ್ತಾ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಮಾವಿಗೆ ಬೆಂಬಲ ಬೆಲೆ ಘೋಷಣೆ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯೋ ಜಿಲ್ಲೆ ಅಂದ್ರೆ ಕೋಲಾರ. ಅದರಲ್ಲೂ ಶ್ರೀನಿವಾಸಪುರ ತಾಲೂಕು ಮಾವಿನ ರಾಜಧಾನಿ ಅಂತಾನೆ ಫೇಮಸ್. ತೋತಾಪುರಿ, ಮಲ್ಲಿಕಾ, ದಶೇರಿ, ಸಿಂಧೂರ, ರತ್ನಗಿರಿ ಹೀಗೆ ಸಾಕಷ್ಟು ವಿವಿಧ ರೀತಿಯ ಮಾವನ್ನ ಬೆಳೀತಾರೆ. ದುರಾದೃಷ್ಟ ಅಂದ್ರೆ ಬೆಳೆಗೆ ಬೆಂಬಲ ಬೆಲೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ರು. ಅನ್ನದಾತರ ಬೆನ್ನಿಗೆ ನಿಂತ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರ್ತಿದ್ದಂತೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೆಜಿ ಮಾವಿನ ಬೆಲೆಯಲ್ಲಿ 2 ರೂಪಾಯಿ 3 ರೂಪಾಯಿ ಇಳಿಕೆ ಕಾಣ್ತಾ ಇದೆ. ಸೊ ಹಾಗಾಗಿ ಸರ್ಕಾರ 1 ಟನ್ ಮಾವಿಗೆ 10,000 ಬೆಂಬಲ ಬೆಲೆಗೆ ಘೋಷಣೆಗೆ ಆಗ್ರಹ ಮಾಡಿದೆ. ಕೋಲಾರದಾದ್ಯಂತ ಸುಮಾರು 47,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವು ಬೆಳೆದಿದ್ದಾರೆ. ತೋತಾಪುರಿ ಮಾವು 80%ರಷ್ಟಿದೆ. ಆದರೆ ಮಾರುಕಟ್ಟೆಯಲ್ಲಿ ಕೆಜಿ ತೋತಾಪುರಿಗೆ 3 ರೂಪಾಯಿಗೆ ಕುಸಿದಿದೆ. ರೈತರು ಮಾವು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಿದ್ರೂ ಬಂಡವಾಳ ಸಿಗೋದು ಕಷ್ಟವಾಗಿತ್ತು. 1 ಟನ್ ಮಾವಿಗೆ 3,000ದಿಂದ 3,500 ರೂಪಾಯಿ ಮಾರುಕಟ್ಟೆಯಲ್ಲಿ ಸಿಗ್ತಿತ್ತು. ಆದರೆ ಮಾರುಕಟ್ಟೆಗೆ ಸಾಗಿಸಲು ಕಟಾವು ವೆಚ್ಚ ಸೇರಿದರೆ ಕನಿಷ್ಠ 4ರಿಂದ 5,000 ಆಗ್ತಿತ್ತು. ಹಾಗಾಗಿ ರೈತರು ತೋತಾಪುರಿ ಮಾವು ಕಟಾವು ಮಾಡದೆ ಮರಗಳಲ್ಲೇ ಬಿಟ್ಟಿದ್ರು. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ ಜೂನ್ ತಿಂಗಳ ಆರಂಭದಿಂದಲೂ ಮಾವು ಬೆಳೆಗಾರರ ಸಂಘ ಹೋರಾಟ ಮಾಡಿತ್ತು. ಮುಖ್ಯವಾಗಿ ಶ್ರೀನಿವಾಸಪುರ 1ರಲ್ಲೇನೆ 29 ಕೇಂದ್ರಗಳಲ್ಲಿ ನಾವು ರೈತ ನೋಂದಣಿ ಕೇಂದ್ರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತೆರೆಯಲಾಗಿರುತ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಿಂದ ಸಿಬ್ಬಂದಿಗಳನ್ನು ಒದಗಿಸಿಕೊಟ್ಟಿರ್ತಾರೆ. ಸೊ ಜಿಲ್ಲೆಯಲ್ಲಿ ಒಟ್ಟು 43 ರೈತ ನೋಂದಣಿ ಕೇಂದ್ರಗಳನ್ನು ಹಾಗೂ 6,207 ಜನ ಒಟ್ಟು ರೈತರು ನೋಂದಾಯಿಸಿಕೊಂಡಿದ್ದಾರೆ. ಜೂನ್ 22ರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡಿ ರಸ್ತೆಗೆ ಮಾವು ಸುರಿದು ಆಕ್ರೋಶವನ್ನ ಹೊರಹಾಕಿದ್ರು. ರೈತರ ಪರ ಕಾಳಜಿಯ ವರದಿ ಮಾಡಿ ನ್ಯೂಸ್ 18 ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಇದರ ಬೆನ್ನಲ್ಲೇ ಸರ್ಕಾರವು ಪ್ರತಿ ಕೆಜಿ ತೋತಾಪುರಿ ಮಾವಿಗೆ 4 ರೂಪಾಯಿ 37 ಪೈಸೆ ಬೆಂಬಲ ಬೆಲೆ ಘೋಷಣೆ ಮಾಡಿ 56.80 ಕೋಟಿ ಅನುದಾನ ಮೀಸಲಿಟ್ಟಿದೆ. ಬೆಂಬಲ ಬೆಲೆ ಪಡೆಯಲು ರೈತರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಮಾವು ಮಾರಾಟಕ್ಕೆ 3 ಕಡೆ ಚೆಕ್ ಪೋಸ್ಟ್ ತೆರೆಯಲಾಗಿದ್ದು, ಒಬ್ಬ ರೈತನಿಗೆ 20 ಟನ್ ಮಾವಿಗೆ ಬೆಂಬಲ ಬೆಲೆ ಸಿಗಲಿದ್ದು, 1 ತಿಂಗಳ ಒಳಗಾಗಿ ಮಾರಾಟ ಮಾಡಿದ ರೈತರ ಖಾತೆಗಳಿಗೆ ಬೆಂಬಲ ಬೆಲೆ ನೇರವಾಗಿ ಡಿಬಿಟಿ ಮೂಲಕ ಜಮೆಯಾಗಲಿದೆ. ಇವತ್ತು ನಮ್ಮ ನಿರಂತರ ಹೋರಾಟದಲ್ಲಿ ನ್ಯೂಸ್ 18 ಕನ್ನಡದವರು ತುಂಬ ಶ್ರಮವಹಿಸಿ ನಮ್ಮ ನಿರಂತರವಾಗಿ ಮಾವು ಬೆಳೆಗಾರರ ಜೊತೆ ಇದ್ದು ನಮಗೆ ಬೆಂಬಲವನ್ನು ಸೂಚಿಸಿ ರೈತರಿಗೆ ಮಾವು ಬೆಂಬಲ ಬೆಲೆ ಬರೋದರಲ್ಲಿ ಅವ್ರದ್ದು ಕೂಡ ಒಂದು ಹೆಜ್ಜೆ ಇದೆ ಅನ್ನೋದಕ್ಕೆ ಸಂತಸ ವ್ಯಕ್ತಪಡಿಸ್ತಾ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲು ನಾನು ಇಷ್ಟಪಡುತ್ತೇನೆ. ಒಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ಘೋಷಿಸಿದ್ರೆ ಇದರ ಫಲದಿಂದಾಗಿ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರಿಗೂ ಇದೀಗ ಬೆಂಬಲ ಬೆಲೆ ಸಿಕ್ಕಂತಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.